ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಕೆಆರ್ಪುರದಲ್ಲಿ ಮರಗಳ ಕಡಿತ ಆರೋಪ, 50ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಪೆಟ್ಟು. ಬೆಂಗಳೂರಿನ ಕೆಆರ್ಪುರ ವ್ಯಾಪ್ತಿಯ ಹೊಸಕೋಟೆಯ ಮುಖ್ಯ ರಸ್ತೆಯ ಆವಲಹಳ್ಳಿ ಸರ್ವಿಸ್ ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಮರಗಳಿಗೆ ಕೊಡಲಿ ಏಟು ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಬೋರ್ಡ್ ಕಾಣಿಸುತ್ತಿಲ್ಲವೆಂಬ ಕಾರಣ ನೀಡಿ ಬ್ಯಾನರ್ ಹೋಲ್ಡಿಂಗ್ ಸಂಸ್ಥೆಗಳು ಹಾಗೂ ಕೆಲ ಬಿಲ್ಡರ್ಗಳು ಮರಗಳನ್ನು ಕಡಿದು ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಈ ಸರೌಂಡಿಂಗ್ ಎಷ್ಟು ಜನ ಇದಾರೋ ಅವ್ರಿಗೆಲ್ಲ ಫೋನ್ ನಂಬರ್ ಇರ್ತದೆ, ಪಂಚಾಯತ್ ರಿಜಿಸ್ಟರ್ ಮಾಡಿರ್ತಾರೆ. ನೀವು ಕಲೆಕ್ಷನ್ ಮಾಡ್ಕೊಳ್ರಿ, ಅವ್ರೇನು ಯಾವ ಕಂಪ್ನಿ ಗೊತ್ತಾಗುತ್ತೆ. ಎಲ್ಲಾನು ಎನ್ಕ್ವೈರಿ ಮಾಡಿದ್ರೆ ಅವ್ರು ಸತ್ಯ ಗೊತ್ತಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಯಾರು ಬಿಟ್ಟು ಅವ್ರು ಬಿಟ್ಟು ಇಲ್ಲ ಮಾಡಿದ್ರೆ ಮಾಡಿ. ಘಟನೆ ತಿಳಿದ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಹೊಸಕೋಟೆ ಆವಲಹಳ್ಳಿ ಬ್ರಿಡ್ಜ್ ಸಮೀಪ ಸುಮಾರು 1 ಕಿಲೋಮೀಟರ್ ಉದ್ದದಲ್ಲಿ 30ಕ್ಕೂ ಹೆಚ್ಚಿನ ಸಾಲು ಮರಗಳನ್ನು ಅನಧಿಕೃತವಾಗಿ ಕಡಿದಿರುವುದಕ್ಕೆ ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮರಗಳನ್ನು ಕಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿರುವಂತಹ ವೃಕ್ಷ ಬಚಾವೋ ಆಂದೋಲನ ಸಮಿತಿ ಮುಖ್ಯಸ್ಥ ಪರಿಸರ ಮಂಜು, ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ ಹೋರಾಟ ಮಾಡಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. 50ಕ್ಕೂ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಾಪಮಾನ ಹೆಚ್ಚಾಗಿ ಇವತ್ತು ಭೂಮಿ ಸುಡ್ತಾ ಇದೆ, ಮರಗಳು ಒಣಗ್ತಾ ಇದೆ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಎಲ್ಲೂ ಕೂಡ ನೀರಿಲ್ಲ, ಕೆರೆಗಳೆಲ್ಲ ಬತ್ತೋಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಹೊಸಕೋಟೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಆವಲಹಳ್ಳಿ ಈ ಗ್ರಾಮ ಪಂಚಾಯಿತಿ ಸಮೀಪ, ಒಂದು ಸರ್ಕಾರಿ ಆಸ್ಪತ್ರೆ ಸಮೀಪ, ಒಂದು ಪೊಲೀಸ್ ಸ್ಟೇಷನ್ ಸಮೀಪ ಇರ್ತಕ್ಕಂತಹ 1 ಕಿಲೋಮೀಟ್ರ್ ಉದ್ದನೇ ಇರ್ತಕ್ಕಂಥ ರಸ್ತೆಯ ಬದಿಗಳಲ್ಲಿರ್ತಕ್ಕಂಥ ಸಾಲು ಮರಗಳು, 50ಕ್ಕೂ ಹೆಚ್ಚು ಮರಗಳು ಪರಿಸರಕ್ಕೆ ಉಪಯೋಗ ಆಗುವಂಥ, ನೆರಳು ಕೊಡೋಂಥ, ಗಾಳಿ ಕೊಡೋಂಥ, ತುಂಬ ಚೆನ್ನಾಗಿ ಬೆಳ್ಕೊಂಡು ತನ್ನ ಪಾಡಿಗೆ ತಾನು ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ಮರಗಳನ್ನು ಯಾರೋ ಅವಿವೇಕಿಗಳು ಅವರ ಬೋರ್ಡ್ಗಳು ಕಾಣಿಸ್ಬೇಕು, ಅವರ ಜಾಹೀರಾತು ಫಲಕಗಳು ಕಾಣಿಸ್ಬೇಕು ಅಂತ ಹೇಳಿ ಮರಗಳನ್ನು ಕಡಿಸಿದ್ದಾರೆ. ಇದಕ್ಕೆ ಯಾವುದೇ ಥರ ಸಾಕ್ಷಿ ಪುರಾವೆಗಳಿಲ್ಲ. ಆದರೆ ಅಲ್ಲಿ ಅಕ್ಕಪಕ್ಕ ನೋಡಿರ್ತಕ್ಕಂಥವ್ರು ಈ ಥರ ಆಗಿದೆ ಸರ್, ಹಿಂಗಿದೆ, ನಮ್ಮ ಹೆಸರು ಹೇಳ್ಬೇಡಿ ಅಂತ ಪಾಪ ಎದುರ್ಕೋತಾ ಇದ್ದಾರೆ. ಹಾಗಾಗಿ ಯಾರೋ ಬಂಡವಾಳಶಾಹಿಗಳು, ಬಿಲ್ಡರ್ಗಳು ಇವರು ಇಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ತಾವು ಯಾರೇ ಆಗಿರಲಿ ಸ್ವಾಮಿ, ದಯವಿಟ್ಟು ಒಂದು ಕಿಚ್ಚಿತ್ತಾದ ಪರಿಸರದ ಮೇಲೆ ಒಂದು ಚೂರಾದರೂ ಅಭಿಮಾನ ಇಟ್ಕೊಳ್ಳಿ. ಇವತ್ತು ಗಿಡ ಮರಗಳಿಲ್ಲದೆ ಹೋದರೆ ಉಸಿರಾಟಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ, ಇವತ್ತು ಬಿಸಿಲಿನ ತಾಪಮಾನ ಎಷ್ಟು ಹೆಚ್ಚಾಗ್ತಾ ಇದೆ, ಭೂಮಿ ಎಷ್ಟು ಬಿಸಿ ಆಗ್ತಾ ಇದೆ, ಇದು ನಿಮ್ಗೆ ಅರ್ಥ ಆಗೋದಿಲ್ವಾ? ನೀವು ಒಬ್ಬರು ಎ ಸಿ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು, ಉಳಿದವರೆಲ್ಲ ಏನಾಗಬೇಕು? ಸೊ ಈ ರೀತಿಯಾಗಿ ಜನಗಳು ಮಾಡ್ತಾ ಇರೋದು ಎಷ್ಟು ಸರಿ? ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.